ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ, ದ್ವಿತೀಯ ವರ್ಷ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದೊಳಗೆ ವರ್ಬ್ಸ್, ಕ್ರಿಯಾಪದಗಳ ಬಗ್ಗೆ ನೋಡಿದ್ವಿ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಯಾಪದ ನೋಡ್ತಾ ಇದ್ದೀವಿ. ಈಗ ಕೈಂಡ್ಸ್ ಆಫ್ ವರ್ಬ್ಸ್ದೊಳಗೆ ಒಂದು ಪ್ರಿನ್ಸಿಪಾಲ್ ಅಥವಾ ವರ್ಬ್ ಅಥವಾ ಮೇನ್ ವರ್ಬ್ ಅಂತ ಕರಿತೀವಿ. ಇನ್ನೊಂದು ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಎರಡು ಟೈಪ್ ಆಫ್ ವರ್ಬ್ಸ್ ಕ್ರಿಯಾಪದ ಬರ್ತದೆ. ಈಗ ಪ್ರಿನ್ಸಿಪಾಲ್ ಮೇನ್ ವರ್ಬ್ ಅಂದರೆ ಆ ವರ್ಬ್ ವಿಚ್ ಎಕ್ಸ್ಪ್ರೆಸ್ ಅ ಮೀನಿಂಗ್ ಆಫ್ ಇಟ್ಸ್ ಓನ್ ಈಸ್ ಕಾಲ್ಡ್ ಎಸ್ ಎ ಪ್ರಿನ್ಸಿಪಾಲ್ ವರ್ಬ್. ಇಟ್ ಜನರಲಿ ಶೋಸ್ ದಿ ಆ್ಯಕ್ಷನ್ ಈಸ್ ಕಾಲ್ಡ್ ಎಸ್ ಎ ಮೇನ್ ವರ್ಬ್. ತನ್ನದೇ ಅರ್ಥವನ್ನು ಹೊಂದಿದ್ದು, ಸಾಮಾನ್ಯವಾಗಿ ಕ್ರಿಯೆ ಅಂದರೆ ಕೆಲಸ, ಅಂದರೆ ಕರ್ತೃಪದ ಮಾಡುವ ಕೆಲಸ ಏನು ಎಂಬುದನ್ನು ತೋರಿಸುವಂಥ, ಎಂಬುದನ್ನು ತೋರಿಸುವ ಪದಗಳು ಪ್ರಧಾನ ಕ್ರಿಯಾಪದಗಳಾಗಿವೆ. ಇವುಗಳ ಮುಖ್ಯ ಕ್ರಿಯಾಪದಗಳು ಅಥವಾ ಪ್ರಿನ್ಸಿಪಾಲ್ ವರ್ಬ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಗೋ, ಈಟ್, ಜಂಪ್, ಸ್ಪೀಕ್, ರೀಡ್, ರೈಟ್ ಎಟ್ಸೆಟ್ರಾ. ಈ ರೀತಿ ವರ್ಬ್ಗಳಿಗೆ ನಾವು ಪ್ರಿನ್ಸಿಪಾಲ್ ವರ್ಬ್ಸ್ ಅಂತ ಕರಿತೀವಿ. ಮೇನ್ ವರ್ಬ್, ಮುಖ್ಯ ಕ್ರಿಯಾಪದಗಳು ಅಂತ ಕರಿತೀವಿ ಅವನ್ನ. ದೆನ್ ಎರಡನೇ ಪ್ರಕಾರ ಬಂದು ಆಕ್ಸಿಲರಿ ವರ್ಬ್ಸ್. ಅ ವರ್ಬ್ ವಿಚ್ ಹೆಲ್ಪ್ಸ್ ಅ ಪ್ರಿನ್ಸಿಪಲ್ ವರ್ಬ್ ಟು ಫಾರ್ಮ್ ಇಟ್ಸ್ ಟೆನ್ಸ್, ಮೂಡ್ ಆರ್ ವಾಯ್ಸ್ ಈಸ್ ಕಾಲ್ಡ್ ಆ್ಯನ್ ಆಕ್ಸಿಲರಿ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಹೆಲ್ಪಿಂಗ್ ವರ್ಬ್ ಅಂದರೆ ಪ್ರಧಾನ ಅಥವಾ ಮುಖ್ಯ ಕ್ರಿಯಾಪದದ ಕಾಲ ಅಂದರೆ ಟೆನ್ಸ್, ಪ್ರಯೋಗ ವಾಯ್ಸ್, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ದೆನ್ ಕ್ರಿಯಾಪದದ ರೂಪ, ಮೂಡ್ಗಳನ್ನು ಹೊಂದಲು ಸಹಾಯಕವಾಗುವಂಥ ಕ್ರಿಯಾಪದಗಳಿಗೆ ನಾವೇನಂತೀವಿ? ಸಹಾಯಕ ಕ್ರಿಯಾಪದಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ್ಯಾನ್, ಮೇ ಎಟ್ಸೆಟ್ರಾ. ಈ ರೀತಿ ವರ್ಬ್ಸನ್ನು ನಾವು ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಪ್ರಿನ್ಸಿಪಾಲ್ ಮೇನ್ ವರ್ಬ್ ಅಂತೀವಿ, ಇನ್ನೊಂದು ಆಕ್ಸಿಲರಿ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಪ್ರಧಾನ ಕ್ರಿಯಾಪದ ಪ್ರಿನ್ಸಿಪಾಲ್ ಮೇನ್ ವರ್ಬ್ ತನ್ನದೇ ಅರ್ಥವನ್ನು ಹೊಂದಿದ್ದು, ಸಾಮಾನ್ಯವಾಗಿ ಕ್ರಿಯೆ ಅಂದರೆ ಕೆಲಸ, ಕರ್ತೃಪದ ಮಾಡುವಂಥ ಕೆಲಸ ಏನು ಎಂಬುದನ್ನು ತೋರಿಸುವಂಥ ಪದಗಳಿಗೆ ಏನಂತೀವಿ ನಾವು? ಪ್ರಧಾನ ಕ್ರಿಯಾಪದಗಳು. ಗೋ, ಈಟ್, ಜಂಪ್, ಸ್ಪೀಕ್, ರೀಡ್, ರೈಟ್ ಇವೆಲ್ಲ ಪ್ರಧಾನ ಕ್ರಿಯಾಪದಗಳು, ಮುಖ್ಯ ಕ್ರಿಯಾಪದಗಳು ಅಂತ ಕರಿತೀವಿ. ಈ ಒಂದು ಕ್ರಿಯಾಪದಗಳನ್ನು ಫಾರ್ಮ್ ಮಾಡುವಾಗ ಪ್ರಿನ್ಸಿಪಲ್ ವರ್ಬ್ ಅದರದ್ದು ಕಾಲ, ಟೆನ್ಸ್, ಮೂಡ್ ಮತ್ತು ವಾಯ್ಸ್ ಇವುಗಳನ್ನು ನಾವು ಏನಂತೀವಿ? ಸಹಾಯಕ ಕ್ರಿಯಾಪದಗಳು ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಪ್ರಧಾನ ಅಥವಾ ಮುಖ್ಯ ಕ್ರಿಯಾಪದದ ಕಾಲ, ಪ್ರಯೋಗ ಹಾಗೂ ಕ್ರಿಯಾಪದ ರೂಪವನ್ನು ತಿಳಿಸುವಂಥ ಅಥವಾ ಹೊಂದಲು ಸಹಾಯವಾಗುವಂಥ ಕ್ರಿಯಾಪದಗಳಿಗೆ ನಾವು ಏನಂತೀವಿ? ಸಹಾಯಕ ಕ್ರಿಯಾಪದಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ್ಯಾನ್, ಮೇ ಇವು ನಾವು ಸಹಾಯಕ ಕ್ರಿಯಾಪದಗಳು. ವಾಕ್ಯವನ್ನು ರಚಿಸುವಾಗ ಇವು ಬರ್ತಾವೆ. ಕ್ಯಾನ್ ಐ ಸ್ಪೀಕ್, ಕ್ಯಾನ್ ಐ ಕಮ್ ಅಂತೇಳಿ ಅಂತಿರ್ತೀವಲ್ಲ, ಮೇ ಐ ಕಮ್ ಇನ್ ಸರ್, ಮೇ, ಲೈಕ್ ದಟ್ ಇವು ಸಹಾಯಕ ಕ್ರಿಯಾಪದಗಳು. ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.